ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವಾಗ ಎದ್ದು ಫ್ರೆಶಪ್ ಆಗಿ ಬಂದೆ. ಸೊ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಟೈಮ್ ಅಂದರೆ 10 o'clock ಆಗಿದೆ. ಇವತ್ತು ವೈಕುಂಠ ಏಕಾದಶಿ. ಸೊ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬರ್ತಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲ್ಲ ಇವತ್ತು ಹೋಗೋದಕ್ಕೆ. ಸೊ ಇವಾಗ ಕೂತಿದ್ದೀನಿ, ಇನ್ನೂ ಟಿಫನ್ ಆಗಿಲ್ಲ, ಟಿಫನ್ ಮಾಡಬೇಕು. ಜಸ್ಟ್ ಫ್ರೆಶಪ್ ಆಗಿ ಬಂದು ಹೊರಗಡೆ ಕೂತ್ಕೊಂಡೆ. ನಮ್ಮ ಗುಣ್ಣ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಅಲ್ಲಿ ನೋಡಿ, ಅಲ್ಲಿ ಕುತ್ಕೊಂಡೆಲ್ಲ ಬಟ್ಟೆ ಮಡ್ಚಕ್ಕೆ ಕೂರಿಸಿರೋವನ್ನ ಏನೂ ಮಾಡಲ್ಲ, ಸುಮ್ಮನೆ ಬಟ್ಟೆಗಳ ಜೊತೆಗೆ ಆಟ ಆಡಲಿ ಅಂತ ಅನ್ಸ್ಬಿಡ್ತದೆ. ಓಯ್ ಪಾಪ, ಬಟ್ಟೆ ಮಡ್ಚ ಅಂತೀಯ ನೀನು? ಬೆಳಗ್ಗೆಯಿಂದ ಎಷ್ಟು ಹಾಡು ಹೇಳ್ದಾಗುತ್ತಾ ಇವತ್ತು. ಹಾಗೆ ಏನು ನಾವೇನಾದರೂ ಹೇಳ್ತಿದ್ರೆ ಅದ್ರ ಜೊತೆಗೆ ಕೋರಿಸ್ತಾರೆ, ಏನಾರು ಹಾಡ್ತಿರ್ತಾನೆ. ಪಾಪ ಓನ್ ಬೇಡ ಅಂತೀರಿ ನೀವು? ಹಾಂ, ಹೆಂಗೆ ಹಾಡು ಹೇಳಿದ್ದೀನಿ ಇವತ್ತು? ಓಯ್ ಪಾಪ, ಹೆಂಗೆ ಹಾಡು ಹೇಳಿದ್ದು? ಪಾಪ ಪಾಪ ಒಂದು ಕಣ್ಣೇ ಮುಚ್ಚೋಗಿದ್ದಾನೆ. ಕಣ್ಣು ಟೋಪಿ ಮುಚ್ಚೋಗೈತಿಂದು ನೋಡೋದು. ಏನು ಮಾಡೀವಿ ಪಾಪ ಅಲ್ಲಿ ಕುತ್ಕೊಂಡು? ಹಾಂ, ಎಲ್ಲ ಬಟ್ಟೆ ಕಿತ್ತಾಕನಿಗೋನು. ಅಯ್ಯೋ, ಮತ್ತೆ ಕಿತ್ತಾಕಲ್ಲ ಪಾಪ, ಕಿತ್ತಾಕಿಯ? ಕ್ಯಾಮ್ರಾ ಬಂದರೆ ಏನು ಮಾತಾಡೋದು ಅಲ್ಲ. ಅದು ಪಾಪ ತಾತ ತಾತ ಹೆಂಗೆ ತಂದಿದ್ದೇನೆ? ಒಯ್, ಅಲ್ಲೇ ಕುತ್ಕೋ, ಬರ್ಬೇಡ, ಮುಂದೆ ಕುತ್ಕೊ, ಕುಂದರು ಅಲ್ಲೇ. ಪಾಪ ಓಯ್, ಏನು ಜ್ಯೂಸ್ ಇದು? ನೋಡಿ ಗಾಯ್ಸ್, ಬೀಟ್ರೂಟ್ ಕಾಡ್ತಾನೆ ಇಲ್ಲ. ಬೀಟ್ರೂಟ್ ಮತ್ತು ಮೇಲೆ ಚಿಯಾ ಸೀಡ್ಸ್ ಹಾಕಿದ್ದಾರೆ. ಇವತ್ತಿನ ಜ್ಯೂಸ್ ಇದು. ಗುಂಡ ಅಲ್ಲಿ ಕುತ್ಕೊಂಡು ಹೂ ಹರಿತಾ ಇದ್ದಾನೆ ಎಲ್ಲ. ಇವತ್ತು ನಮ್ಮ ಮನೇಲಿ ತಾಲಿಪಟ್ಟು ಮತ್ತು ಚಟ್ನಿ ಮಾಡಿದ್ದಾರೆ. ಸೊ ನೋಡಿ, ಇವಾಗ ನಾನು ಚಾಲಿಪಟ್ಟು ತೊಗೊಂಬರ್ತಾ ಇದ್ದಾಳೆ. ಸೊ ನಮ್ಮ ಮನೇಲಿ ಎಲ್ಲರಿಗೂ ತಾಲಿಪಟ್ಟು ತುಂಬಾ ಇಷ್ಟ ಆಗುತ್ತೆ ಆ್ಯಕ್ಚುಲಿ. ಸೊ ಇವತ್ತು ಬಿಸಿ ಬಿಸಿ ತಾಲಿಪಟ್ಟು. ಗೈಸ್, ಫ್ರೆಶಪ್ ಆಗಿಬಿಟ್ಟು ಬಂದೆ. ಇವಾಗ ಸ್ನಾನ ಎಲ್ಲ ಆಯಿತು, ಕುತ್ಕೊಂಡಿದ್ದೀನಿ. ಬಂದು ವಿಡಿಯೋ ಎಡಿಟಿಂಗ್ ಆಯಿತು, ವಿಡಿಯೋ ಅಪ್ಲೋಡಿಂಗ್ ಆಯಿತು. ಸೊ ಇವತ್ತೆಲ್ಲ ಆನ್ ಟೈಮ್ ಆಗಿದೆ. ಶಾರ್ಟ್ಸ್ ಕೂಡ ಹಾಕಿದ್ದೀನಿ ಇವತ್ತು. ಸೊ ಯಾರಾದರೂ ಚೆಕ್ ಮಾಡಿದ್ರೆ ಆದರೆ ಪ್ಲೀಸ್ ಹೋಗ್ಬಿಟ್ಟು ಚೆಕ್ ಮಾಡಿ. ಡೈಲಿ ವೀಡಿಯೋಸ್ ಹಾಕ್ತಿರ್ತೀನಿ. ಸೊ ಇವಾಗ ನಾನು ಅದೊಂದು ಚಾಲೆಂಜ್ ಥರ ತೊಗೊಂಡಿದ್ದೀನಿ, ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು, ವ್ಲಾಗ್ಸ್ನೆಲ್ಲ ಡೈಲಿ ಮಾಡಬೇಕು ಅಂತ. ಸೊ 3 ಡೇಸಿಂದಂತೂ ಕಂಟಿನ್ಯೂಸ್ಲಿ ಮಾಡ್ತಾಯಿದ್ದೀನಿ. ಸೊ ಬಿಡಲ್ಲ, ಇದೇ ಕನ್ಸಿಸ್ಟೆನ್ಸಿ ಮೈಂಟೈನ್ ಮಾಡಬೇಕು ಅಂತ ಅಂದ್ಕೊಂಡೇ ಮಾಡ್ತಾ ಇರೋದು. ಸೊ ಪ್ಲೀಸ್ ವೀಡಿಯೋಸ್ ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿ. ಸೊ ಇವಾಗ ಆ್ಯಕ್ಚುಲಿ ಒಂದೆರಡು ಶಾರ್ಟ್ಸ್ ಯಾವುದಾದ್ರೂ ಶೂಟ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ನಾನು. ಇವಾಗ ಯಾವುದಾದ್ರೂ ಶಾರ್ಟ್ಸ್ ಶೂಟ್ ಮಾಡ್ತೀನಿ ಕೂತ್ಕೊಂಡು. ಆ್ಯಪಲ್ ಆ್ಯಪಲ್ ಕೊಟ್ಟರು, ಓಡಿಸ್ಬಿಟ್ರು. ಗೈಸ್, ಇಲ್ಲೆಲ್ಲ ಶಾರ್ಟ್ಸಿಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ನಮ್ಮ ಅಜ್ಜಿ ಕುತ್ಕೊಂಡು ನೋಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಗುಡ್ಡ ಮಾಡ್ಕೊಂಡು ನೋಡಿ ಗೈಸ್, ನಮ್ಮ ಅಜ್ಜಿ ಫುಲ್ ರೆಡಿಯಾಗಿ ಬಂದು ಕೂತಿದ್ದಾರೆ ಈಗ. ಏನು ತಿಂದಿವೆ? ಏನು ತಿಂಡಿ? ತಿಂಡಿ ಏನಂತೆ ಅದೇ ಹೇಳು. ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿ. ನಾವು ತಾಲಿಪಟ್ಟು ಅನ್ನೋದು, ಇಲ್ಲಿ ಅಕ್ಕಿ ರೊಟ್ಟಿ ಅನ್ನೋದು. ಮತ್ತು ಅಕ್ಕಿ ರೊಟ್ಟಿ ಏನಾಯ್ತೆ? ನೋಡಿ ಗೈಸ್, ನಮ್ಮ ಅಜ್ಜಿ ಒಂದೇ ದಿನದಲ್ಲಿ ಹೆಂಗೆ ಚೇಂಜ್ ಔಟೆ ಯೂಟ್ಯೂಬ್ಗೆ ಕುತ್ಕೊಂಡು ಹೆಂಗೆ ಅನ್ನಿಸ್ತಾ ಇದೆ ನಾವೆಲ್ಲ ಯೂಟ್ಯೂಬ್ ಮಾಡೋದು ನಿಂಗೆ? ಫುಲ್ ಖುಷಿ. ಖುಷಿ. ಇಷ್ಟ ತನಕ ಬೈದ್ರು ಗೈಸ್, ಏನು ವೀಡಿಯೋ ಮಾಡ್ತಿದ್ಯಾ ನಡಿ ಆ ಕಡೆ ಅಂತ. ಈಗ ಖುಷಿ ಆಗ್ತಿದೆ. ಶಾರ್ಟ್ಸ್ ಎಲ್ಲ ಹೇಗೆ ಮಾಡ್ತಿದ್ದಾರೆ ನಮ್ಮ ಅಕ್ಕಂದರು. ಸೊ ಇವತ್ತಿನ ಲಂಚ್ ಪಾಲಕ್ ರೈಸ್ ಮತ್ತು ಬಜ್ಜಿ. ನೋಡ್ಬಿಟ್ಟ ಟಿ ವಿ ಹೆಂಗೆ ಹಚ್ಚಿದೆ? ಹಾಂ, ಹಂಗೆ ಹಚ್ಚು ಟಿ ವಿ ಹಚ್ಚು. ಹಿಂಗೆ ಟಿ ವಿ ಹಚ್ಚು. ಓಯ್, ಟಿ ವಿ ಹಚ್ಚಿದ ನೋಡು. ಓಯ್, ಕೊಡ್ತದ ನೋಡ್ಪಪ್ಪ. ಇವತ್ತು ನಮ್ಮ ಮನೇಲಿ ರೊಟ್ಟಿ ಮತ್ತು ಎಲ್ಲ ಪಲ್ಯಗಳೆಲ್ಲ ಮಾಡಿದ್ದಾರೆ.
ಸೊ ಗೈಸ್ ಮೊನ್ನೆ ರಶ್ಮಿ ಜೊತೆಗೆ ಶಾಪಿಂಗ್ ಹೋಗಿದ್ದೆ ಅಂತ ಹೇಳಿದೆ. ಸೊ ಅದೇನು ತೊಗೊಂಡ್ವಿ ಏನು ಅಂತ ಜಸ್ಟ್ ಒಂದ್ಸತಿ ತೋರಿಸೋಣ ಈ ವಿಡಿಯೋದಲ್ಲಿ ಅಂತ ಅಂದ್ಕೊಂಡೆ. ಸೊ ಮೊನ್ನೆ ನನಗೆ ಆ್ಯಕ್ಚುಲಿ ಅದು ಟೋಟಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದಿತ್ತು. ನನಗೇನು ಐಡಿಯಾ ಇರಲಿಲ್ಲ. ಅದು 1000 ರೂಪೀಸ್ ಚಾಲೆಂಜ್ ಆ ಥರ ಏನೋ ಒಂದು ಚಾಲೆಂಜ್ ಅವಳು ಇಟ್ಕೊಂಬಂದಿದ್ಲು. ಜಸ್ಟ್ ಲೈಕ್ ಹಾಫ್ ಆನ್ ಅವರ್ ಒಳಗೆ ನಾನು ಏನು ತೊಗೊತೀನಿ ಅದನ್ನು ಕೊಡಿಸೋದು ಆ ಥರ. ಸೊ ಫಸ್ಟಿಗೆ ಆ್ಯಕ್ಚುಲಿ ನಾವು ಒಂದೆರಡು ಮಾರ್ಚ್ಗೆಲ್ಲ ಹೋದ್ವಿ, ಮತ್ತು ಫೀಟ್ ಫ್ಯಾಷನ್ ಅಂತ ಎಲ್ಲ ಇದೆ, ಬಟ್ ಅಲ್ಲಿ ಏನೂ ತೊಗೊಳ್ಳಿಲ್ಲ. ಸೊ ಅದಾದಮೇಲೆ ಒಂದು ಸ್ವಲ್ಪ ತಿನ್ನೋಕ್ಕಂತೆಲ್ಲ ಹೋಗಿದ್ವಿ. ಅಲ್ಲಿ ನಮಗೆ ಒಂದು ಶಾಪ್ ಸಿಕ್ಕಿತ್ತು. ಸೊ ತುಂಬಾ ಚೆನ್ನಾಗಿದೆ ಶಾಪ್ ಆ್ಯಕ್ಚುಲಿ. ಡ್ರೆಸ್ಸಸ್ಗೆಲ್ಲ ಅಂತೂ ನನಗೂ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ನನಗೇನಾದರೂ ಬೇರೆ ಏನಾದರೂ ಡ್ರೆಸ್ಸಸ್ ಬೇಕು ಅಂದ್ರೂ ನಾನು ಖಂಡಿತವಾಗ್ಲೂ ಅದನ್ನ ಪ್ರಿಫರ್ ಮಾಡ್ತೀನಿ ಹೋಗೋದಕ್ಕೆ. ಸೊ ಯಾವಾಗಾದರೂ ಒಂದ್ಸತಿ ಶಾಪ್ ನೇಮ್ ಎಲ್ಲ ತಿಳ್ಕೊಂಬಂದು ನಾನು ವ್ಲಾಗಲ್ಲಿ ಬೇಕಂದರೆ ತೋರಿಸ್ತೀನಿ. ಬಟ್ ಡ್ರೆಸ್ಸಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ 2 ತೊಗೊಂಡಿದ್ದು ಡ್ರೆಸ್ಸು, ಒಂದು ಸೆಟ್ ತೊಗೊಂಡೆ, ಇನ್ನೊಂದು ರಕ್ಷಾ ಒಂದು ಲೆಂತ್ ಕುರ್ತಾ ಥರ ಇದೆ. ಅದು ಒಂಥರ ನಾವು ಏನಂತಾರೆ ಮಾಡ್ರನ್ನಾಗೂ ಇದೆ, ಟ್ರೆಡಿಷ್ನಲ್ ಆಗಿ ಅಷ್ಟು ಅನಿಸಲ್ಲ, ಬಟ್ ಕುರ್ತಾ ಥರನೂ ಹಾಕೋಬೋದು, ಇಲ್ಲಾಂದರೆ ಬರೀ ಟಾಪ್ ಹಾಕಿದ್ರೂ ಚೆನ್ನಾಗಿರುತ್ತೆ. ಸೊ ಆ ಥರದ್ದಿದೆ. 2 ತೊಗೊಂಡಿರೋದು. ಮತ್ತು ಇದು ಸೆಟ್ಟು. ಸೊ ಇದನ್ನೇ ತೊಗೊಂಡಿದ್ದು ಅಂದರೆ ನನಗೆ ಇಷ್ಟ ಕೂಡ ಆಯಿತು. ನನ್ನ ಹತ್ರ ಈ ಕಲರೇ ಇಲ್ಲ ಆ್ಯಕ್ಚುಲಿ, ಪರ್ಪಲ್ ಕಲರೇ ಇಲ್ಲ ನನ್ನ ಹತ್ರ ಯಾವ ಡ್ರೆಸ್ಸಸ್ಸು. ಬೇರೆ ವೈಟು, ಪಿಂಕ್ ಇದೆಲ್ಲ ಇದೆ, ಬಟ್ ಪರ್ಪಲ್ ಇರಲಿಲ್ಲ ನನ್ನ ಹತ್ರ. ಸೊ ಇದೊಂದು ಡ್ರೆಸ್ ತೊಗೊಂಡಿದ್ದು ಸೆಟ್ಟು. ಸೊ ಮತ್ತು ನನಗೂ ಸೆಟ್ ತೊಗೋಬೇಕು ಅಂತ ಇತ್ತು ತುಂಬ ದಿನದಿಂದ. ಸೊ ಸೆಟ್ಟೇ ತೊಗೊಂಡೆ. ಸೊ ಈ ಥರ ಇದೆ ಅದು. ಸೊ ನಾನು ಯಾವಾಗಾದರೂ ವೇರ್ ಮಾಡಿದಾಗ ಮೋಸ್ಟ್ ಪ್ರಾಬಬ್ಲಿ ನಾನು ಬರ್ಡೇಗೆ ಯಾವಾಗಾದರೂ ಹಾಕ್ತೀನಿ. ಬರ್ಡೇಗೆ ತೊಗೊಂಡಿತ್ತು. ಸೊ ಅವಾಗ ನಾನು ತೋರಿಸ್ತೀನಿ ಹಾಕಿದಾಗ ಹೀಗೆ ಕಾಣುತ್ತೆ ಅಂತ. ಬಟ್ ಐಮ್ ಶೋರ್ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಥರ ಇದೆ ಟಾಪ್ ಇದು. ಆಮೇಲೆ ಇದಕ್ಕೆ ಒಂದು ಈ ಕಲರ್ ಪ್ಯಾಂಟ್ ಇದೆ, ಈ ಥರ ಬರುತ್ತೆ. ಮತ್ತು ಇದೊಂದು ದುಪಟ್ಟ. ಸೊ ದುಪಟ್ಟ ಅಂತೂ ತುಂಬಾ ಸಾಫ್ಟಾಗಿದೆ. ಸೊ ನನಗೆ ಇಷ್ಟ ಆಯಿತು ಆ್ಯಕ್ಚುಲಿ. ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡು ತೊಗೊಂಡಿದ್ದೀನಿ ನಾನು. ನೋಡಿದಾಗೆಲ್ಲ ಬಟ್ಟೆ ಕ್ವಾಲಿಟಿ ನನಗಂತೂ ಇಷ್ಟ ಆಯಿತು. ಸೊ ಚೆನ್ನಾಗಿದೆ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ಇದು ಒಂದು ಡ್ರೆಸ್ ಆಯಿತು. ಇದು ಸೆಟ್ಟು ನಾನು ತೊಗೊಂಡಿದ್ದು. ಇದು ಇನ್ನೊಂದು ಡ್ರೆಸ್ಸು. ಇದು ರಕ್ಷಾ ಕೊಡಿಸಿತ್ತು ನನಗೆ. ಸೊ ಈ ಥರ ಬರುತ್ತೆ. ಅದು ಪಿಂಕ್ ಕಲರ್ ಇದ್ದಿರೋದು. ಮತ್ತು ಈ ಥರ ಏನಂದರೆ ಜಾಸ್ತಿ ನಾವು ಹಾಕೊಂಡಾಗೆ ಇನ್ನೂ ನೀಟಾಗಿ ಗೊತ್ತಾಗುತ್ತೆ ಹೇಗಿದೆ ಏನು ಅಂತ. ಸೊ ಈ ಥರ ಬರುತ್ತೆ ಇದು. ಸೊ ಫುಲ್ ಲಾಂಗ್ ಲೆಂತ್ ಇದೆ. ಬೇಕಂದರೆ ನಾವು ಇದಕ್ಕೆ ಏನಾದರೂ ವೈಟ್ ಪ್ಯಾಂಟ್ಸ್ ಹಾಕ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಬಿಡ್ಬೋದು. ನನಗೆ ಹಾಗೆ ಬಿಟ್ಟರು ನಡೆಯುತ್ತೆ. ಕೆಲವೊಬ್ಬರಿಗೆ ವೈಟ್ ಪ್ಯಾಂಟ್ ಹಾಕಲೇಬೇಕು ಅಂತ ಇರುತ್ತೆ. ತುಂಬ ಉದ್ದ ಇದ್ದರೆ ಬೇಕಾಗುತ್ತೆ ಅಂತ ಅನ್ನಿಸ್ತು ನನಗೆ. ಬಟ್ ನನಗಂತೂ ಕರೆಕ್ಟಾಗಿದೆ ಅದು. ಸೊ ಇದೆರಡು ಡ್ರೆಸ್ಸಸ್ ತೊಗೊಂಬಂದಿತ್ತು ಅವತ್ತು. ಇಷ್ಟೇ ಬಿಟ್ಟು ಬೇರೆ ಏನೂ ತರಲಿಲ್ಲ. ಸೊ ಹೇಗೆ ಅನ್ನಿಸ್ತು ಡ್ರೆಸ್ ಅಂತ ಕೂಡ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಇವತ್ತು ಆಲ್ರೆಡಿ ಐ ಥಿಂಕ್ 10th or 11th ಇವತ್ತು ಡೇಟು. 11 ಇವತ್ತು. ಸೊ ಇನ್ನು 26th ಅವಾಗೆ ಹಾಕ್ತೀನಿ. ಸೊ ನೋಡೋಣ, ಹಾಕಿದಾಗ ಖಂಡಿತವಾಗ್ಲೂ ಫೋಟೋಸ್ ಅಥವಾ ವೀಡಿಯೋ ಏನಾದರೂ ಇದ್ದರೆ ಶೇರ್ ಮಾಡ್ತೀನಿ ಹೇಗೆ ಕಾಣುತ್ತೆ ಏನೋ ಅಂತ. ಸೊ ಹೇಗೆ ಅನಿಸ್ತು ನಿಮಗೆ ಡ್ರೆಸ್ಸಸ್ ಅಂತ ಕೂಡ ಹೇಳಿ. ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಸೊ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.